ಒನ್ ಪ್ಲಸ್ 13T ಸೀರೀಸ್ ಚೀನಾ ಒಳಗ ಲಾಂಚ್ ಆಗ್ಬಿಟ್ಟೈತಿ. ಇದು ಹಳೆ ಮಾತಾಗೈತಿ. ಹೊಸ ಮಾತು ಇಲ್ಲಿ ಟ್ವಿಸ್ಟ್ ತಗೊಳ್ಳೋದ ಇಂಡಿಯಾ ಒಳಗ ಲಾಂಚ್ ಆಗುತ್ತಾಗ ಅಂದ್ರೆ ಈ ಸ್ಮಾರ್ಟ್ ಫೋನ್ ಇಂಡಿಯಾ ಒಳಗ ಇದ ಹೆಸರ್ಲಿ ಬರಂಗಿಲ್ಲ. ಒನ್ ಪ್ಲಸ್ 13S ಅನ್ನೋ ಹೆಸರ್ಲಿಂತ್ರ ಲಾಂಚ್ ಆಗತ್ತೆ. ಕೆಳಗ್ ಕುಂತಿರ್ಬೇಕು, ಸ್ಪೆಸಿಫಿಕೇಶನ್ ಎಲ್ಲ ಸೇಮೇ ಇರ್ತಾವ, ಆಲ್ಮೋಸ್ಟ್ ಎಲ್ಲ ಸೇಮೇ ಇರ್ತಾವ. ಒನ್ ಪ್ಲಸ್ 13T ಒನ್ ಪ್ಲಸ್ 13S ಆಗಿ ಇಂಡಿಯಾ ಒಳಗ್ ಬರ್ತೈತಿ. ಆದ್ರೂ ಈ ಸ್ಮಾರ್ಟ್ ಫೋನ್ ಪ್ರೈಸ್ ಚೀನಾ ಒಳಗ 40,000 ರೂಪಾಯಿ ಒಳಗ ಇಟ್ಟಾರ. ಇಂಡಿಯಾ ಒಳಗಿನ ಸೇಮ್ ಇರ್ತೈತಿ. ನೋಡೋಣ ಈ ಚೀನಾ ಪ್ರೈಸ್ ಆತ ಇಂಡಿಯಾ ಪ್ರೈಸ್ ಆತ ಬಹಳ ವ್ಯತ್ಯಾಸ ಇರ್ತೈತಿ. ಚೀನಾ ಒಳಗೆ ಸ್ಮಾರ್ಟ್ ಫೋನ್ 40,000 ರೂಪಾಯಿ ಲಾಂಚ್ ಆಗಿದ್ರು ಇಂಡಿಯಾ ಒಳಗೆ 50,52,000 ರೂಪಾಯಿ ತನಕ ಲಾಂಚ್ ಆತ. ಬಹಳ ಚಲೋ ಸ್ಮಾರ್ಟ್ ಫೋನ್ ಅಂತ ಹೇಳ್ತೀನಿ. ಇಲ್ಲಿ ಮೇನ್ ಸ್ವಲ್ಪ ಹೈಲೈಟೆಡ್ ಫೀಚರ್ಸ್ ಅದಾವ, ಅದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಸ್ಮಾರ್ಟ್ ಫೋನ್ ಬರೀ 50,000 ರೂಪಾಯಿ ತನಕ ಇದ್ದರ್ನು ಪರ್ಚೇಸ್ ಮಾಡಕ್ ಒಂದೇ ಮತ್ತೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಎಲ್ಲಕ್ಕಿಂತ ದೊಡ್ಡದ ಪ್ರೊಸೆಸರ್. ಕ್ವಾಲ್ಕಮ್ ಬರೋ ಕ್ವಾಲ್ಕಮ್ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ 50,52,000 ರೂಪಾಯಿ ಒಳಗೆ, ಅದು ಒನ್ ಪ್ಲಸ್ ಬ್ರ್ಯಾಂಡಿಂಗ್ ಲಿಂತರ ಬಂತಪ್ಪ ಅಂತಂದ್ರೆ ಕಣ್ಣು ಮುಚ್ಚಿ ಪರ್ಚೇಸ್ ಮಾಡ್ಕೊಳಕ್ ಅಡ್ಡಿ ಇಲ್ಲ. ಯಾವಾಗ ಲಾಂಚ್ ಆಗ್ತೈತಿ ಅದು ಇಂಪಾರ್ಟೆಂಟ್ ಐತಿ. ಇದ ತಿಂಗಳ ಅಂತ ಹೇಳಕ್ ಕುಂತಾರ, ಇಲ್ಲಪ್ಪ ಅಂತಂದ್ರೆ ಮುಂದಿನ ತಿಂಗಳೊಳಗೆ ಲಾಂಚ್ ಆಲ್ಮೋಸ್ಟ್ ಆಗ್ತೈತಿ. ಇಲ್ಲಿ ಇಂಟ್ರೆಸ್ಟಿಂಗ್ ಹಿಡಿಸೋದ ಹಿಂದ ಕ್ಯಾಮ್ರಾ ಲುಕ್ ಮತ್ತೆ ಕ್ಯಾಮ್ರಾ ಸೆನ್ಸರ್ ಏನ್ ಯೂಸ್ ಮಾಡ್ಯಾರ. ಆಫ್ಟರ್ ವೆರಿ ಲಾಂಗ್ ಟೈಮ್ ಕ್ಯಾಮ್ರಾ ಮಾಡೆಲ್ ಬಹಳ ನಮ್ಗೆ ಯೂನಿಕ್ ನೋಡಕ್ ಸಿಗಂತೈತಿ. ಓಕೆ ಇರ್ಲಿ, ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ 50 ಮೆಗಾ ಪಿಕ್ಸೆಲ್ಸ್ ಐತಿ, ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್ 50 ಮೆಗಾ ಪಿಕ್ಸೆಲ್ಸ್ ಐತಿ, ಪ್ಲಸ್ OIS ಫೀಚರ್ ಕೊಟ್ಟಿದ್ದೈತಿ. ಇವತ್ತಿನ ಮಾರ್ಕೆಟ್ ಒಳಗೆ ಇನ್ನೂ ಸ್ಮಾರ್ಟ್ ಫೋನ್ಸ್ ಬರೀ 2, 5, 8 ಮೆಗಾ ಪಿಕ್ಸೆಲ್ಸ್ ಕ್ಯಾಮ್ರಾ ಸೆನ್ಸರ್ ಕೊಡಾಕ ನೋಡಾಕಂತಾರ. 45,000 ರೂಪಾಯಿ ತಗೊಂಡ್ರು ಆದ್ರ ಅಂತದೇನ್ ಝಂಜಟಿಗೆ ಬೀಳಾರ್ದ ಡೈರೆಕ್ಟ್ ಚಲೋ ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರಲ್ಲ, ಆಪ್ಟಿಮೈಸೇಷನ್ ಇನ್ನೂ ಚಲೋ ಇರ್ತಿತ್ತಲ್ಲ, ಅವಾಗ ಹೊಡ್ಕೊಂಡು ನೋಡ್ರಿ ಬಹಳ ಮಜಾನೇ ಬೇರೆ ಬರ್ತೈತಿ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಿ ಬಹಳ ಲೈಕ್ ಆಗ್ತೈತಿ. 4K ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಾರ, ಅಂದ್ರೆ UHD ವಿಡಿಯೋ ರೆಕಾರ್ಡಿಂಗ್. ಮುಂದೆ ಸೆಲ್ಫಿ ಒಳಗು ಯಾವ್ದು ನಾರ್ಮಲ್ ಸೆನ್ಸರ್ ಇಲ್ಲ, 32 ಮೆಗಾ ಪಿಕ್ಸೆಲ್ಸ್ ಐತಿ. ಇದು ಚಲೋ ಐತಿ. ಮುಂದ್ ನಿಂತಿರ್ಬೇಕ, ಹಿಂದ್ ನಿಂತಿರ್ಬೇಕ, ಹೆಂಗ್ ಬೇಕಾದಂಗ ಹೊಡ್ಕೊಂಡ ಫೋಟೋ ಹೊಡ್ಕೋರಿ, ಸ್ಟೇಟಸ್ ಹಾಕೋರಿ. ಇದೇನು ಇವ್ರು 40,000 ರೂಪಾಯಿ ಪ್ರೈಸ್ ಚೀನಾ ಒಳಗೆ ಇಟ್ಟಾರಲ್ಲ, ಅದು 12GB RAM 256GB ವೇರಿಯಂಟ್ ಪ್ರೈಸ್ ಅದ. ಇದೇ ಸೇಮ್ ವೇರಿಯಂಟ್ ಪ್ರೈಸ್ ಇಂಡಿಯಾ ಒಳಗೆ ಆಲ್ಮೋಸ್ಟ್ ಅಲ್ಲ 52,000 ರೂಪಾಯಿ. RAM ಅಂತ ದೊಡ್ಡದೈತಿ, ಸ್ಟೋರೇಜ್ ಅಂತ ಓಕೆ ಐತಿ, ಪ್ರೊಸೆಸರ್ ಅಂತಂದ್ರ ಗಂಡ ಐತಿ, ಡಿಸ್ಪ್ಲೇ ಯಾಕೆ ಸಣ್ಣದೈತಿ ಹೇಳ್ತೀನಿ. ಯಾಕಪ್ಪ ಅಂತಂದ್ರ 6.32 ಇಂಚಸ್ ಸಣ್ಣ ಡಿಸ್ಪ್ಲೇ ಅನ್ಸಿದರ್ನು ಇದ್ರದ್ದು ಏನು ಫೀಚರ್ಸ್ ಅದಾವ ಬಹಳ ಚಲೋ ಅದಾವ. ಫಸ್ಟ್ LTPO ಅಮುಲೆಟ್ ಡಿಸ್ಪ್ಲೇ ಇದಾಗತ್ತೆ. ಡಾಲ್ಬಿ ವಿಷನ್, HDR10+, HDR ವಿವಿಡ್ ಕಲರ್ ಸಪೋರ್ಟ್. ಇದೆಲ್ಲ ನಾರ್ಮಲ್ ಅದನ್ನು 120 Hz ರಿಫ್ರೆಶ್ ರೇಟ್ ಕೊಟ್ಟಾರ. 240 Hz ಟಚ್ ಸ್ಯಾಂಪಲ್ ರೇಟ್ ಐತಿ. ಹೆಚ್ಚಿತ್ತಪ್ಪ ಅಂತಂದ್ರೆ ಇನ್ನು ಚಲೋ ಇರ್ತಿತ್ತು. ಫೈನಲ್ ಆಗಿ ಮಾತಾಡೋದ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ, ಬ್ಯಾಟ್ರಿ ಪರ್ಫಾರ್ಮೆನ್ಸ್. ಇಲ್ಲಿ ರೊಕ್ಕಕ್ಕೆ ತಕ್ಕಂಗ ಎಲ್ಲ ಸಿಗಾಕ್ ಕುಂತೈತಿ. ಡಿಸ್ಪ್ಲೇ ಒಂದ್ ಕಡಿತ ಆದ್ರ 6250 mAh ಇಂದ ದೊಡ್ಡದ ಬ್ಯಾಟ್ರಿ, ಬಹಳ ದೊಡ್ಡದ ಬ್ಯಾಟ್ರಿ ಕೊಟ್ಟಿದ್ದೈತಿ. ಸ್ವಲ್ಪ ದಿನ ತಡ್ಕೊಂಡ್ರೆ ಇಂಥ ದೊಡ್ಡ ಸ್ಮಾರ್ಟ್ ಫೋನ್ ನಿಮ್ ಕೈಯೊಳಗೆ ಬರ್ತೈತಿ. ಅದಕ್ಕೆ ಚಾರ್ಜ್ ಮಾಡಕ್ಕೆ 80 ವೋಲ್ಟಿಂದ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದೈತಿ. ಇಂಡಿಯಾ ಒಳಗೆ ಸ್ವಲ್ಪ ತಡ್ಕೊಳ್ಳೋದೈತಿ. ಲಾಂಚ್ ಆದ ಕೊಟ್ಲೇನ ಹೆಂಗೆ ಬೇಕು ಅದನ್ನು ಪರ್ಚೇಸ್ ಹೊಡ್ಕೊಂಡು ಏನಾರ ಮಾಡ್ಕೊಳ್ಳೋದೈತಿ. ಒನ್ ಪ್ಲಸ್ 13S ಬಗ್ಗೆ ಇನ್ನೂ ಏನಾರ ಡೌಟ್ ಇತ್ತು, ಕ್ವಶನ್ಸ್ ಇತ್ತು, ಮನಸ್ಸೊಳಗೆ ಉಳಿ ಇತ್ತು, ಕಮೆಂಟ್ಸ್ ಓಪನ್ ಐತಿ, ತೆಗೆದ ಬಿಡ್ರತ್ತಾಗೆಲ್ಲ. ನಾನು ಆಗಿಂದಾಗ ಉತ್ತರ ಕೊಡ್ತೀನಿ. ಇಲ್ಲಪ್ಪ ಯಾವಾಗ ಲಾಂಚ್ ಆಗುತ್ತೆ ಅವಾಗ ವಿಡಿಯೋ ನೋಡ್ಬೇಕಪ್ಪ ಅಣ್ಣ. ಗಂಟಿ ಸಬ್ಸ್ಕ್ರೈಬ್ ಹೊಡೋದ ಗಂಟಿ ಹೊಡಿ, ತಕ್ಷಣ ವಿಡಿಯೋ ಹಾಕಿದ ಕೊಟ್ಲೆ ನಿನ್ನ ಸ್ಕ್ರೀನ್ ಮುಂದೆ ಟಣ್ ಅಂತೇಳಿ ಬಂದ ಬಿಡ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡ್ಕೊಂತಿರಪ್ಪ, ದೊಡ್ಡ ಮನುಷ್ಯರು ನೀವಪ್ಪ. ಹಿಂಗೆ ವಿಡಿಯೋ ನೋಡ್ಕೊಂತಿರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.